अभी तुम क्या बांध रहे हो बोलो। ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಮಾರುತಿ ದಾವಣಗೆರೆ ಬೆಣ್ಣೆ ದೋಸೆ. ಇದಕ್ಕೆ ಎಷ್ಟು ಡಿಮ್ಯಾಂಡ್ ಅಂತಂದರೆ ಸಿಕ್ಕಾಪಟ್ಟೆ ಕ್ರೌಡು. ಹಿಂಗೆ ನೋಡಿದ್ರೆ ಒಂದು ಮೈನ್ ರೋಡು. ಸೊ ಬಂದು ಪಾರ್ಕಿಂಗ್ ಆಗ್ತಾರೆ, ಒಳಗೋಗಿದ ತಕ್ಷಣ ಬೆಣ್ಣೆ ದೋಸೆನ ಆರ್ಡರ್ ಮಾಡಿ ತಿಂತಾನೆ ಇದ್ದಾರೆ. ಸೊ ಏನು ಸ್ಪೆಷಲ್ ಅಂತಂದರೆ ಇವರು ಚಟ್ನಿ ಅಂತೂ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ओपन के पेमेंट ಮಾಡ್ತಾ ಇದೆ. ಮೇಡಮ್ ಪಾಸ್ ಅಭಿ ತುಮ್ ಕ್ಯಾ ಬಾಂಧ ರहे हो बोलो. ನನ್ನ ಹೆಸರು ವಿವೇಕಾನಂದ್ ಅಂತ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ತುಂಬ ವರ್ಷದಿಂದ ಇಲ್ಲೇ ಬರ್ತಾ ಇರೋದು. ದಾವಣಗೆರೆ ಬೆಣ್ಣೆ ದೋಸೆ ಬಗ್ಗೆ ಮಾತೇ ಆಡೋಂಗಿಲ್ಲ. ಇದು ಟೇಸ್ಟು ಮತ್ತು ಇವ್ರದ್ದು ಚಟ್ನಿ ಸ್ಪೆಷಲಿ ಚಟ್ನಿ ಕಡೆಯಿಂದ ನಾನು ಬರೋದು ಇಲ್ಲಿಗೆ. ತುಂಬ ಸೂಪರ್ ಆಗಿದೆ, ತುಂಬ ಒಳ್ಳೆ ಟೇಸ್ಟ್ ಇದೆ. ನೀವು ಎಲ್ಲ ಟೇಸ್ಟ್ ಮಾಡಿ ಬೇರೆಯವ್ರಿಗೆ ಹೇಳಿ. ಪ್ರೈಸಸ್ ಓಕೆ, 50, 60, 70 ರುಪೀಸ್ ತೊಗೊಳ್ತಾರೆ. ಅದರಲ್ಲಿ ವೆರೈಟೀಸ್ ಇದೆ. ಬೆಣ್ಣೆ ದೋಸೆ, ಖಾಲಿ ಬೆಣ್ಣೆ ದೋಸೆ ಈ ಥರ ಎಲ್ಲ ಬರುತ್ತೆ. ಸ್ಪೆಷಲು ಬರುತ್ತೆ. ಸ್ಪೆಷಲಿ ಸ್ವಲ್ಪ ಜಾಸ್ತಿ ಇದು ಮಾಡ್ತಾರೆ. ಅದ್ರಲ್ಲಿ ಪುಡಿಯೋದು ಯೂಸ್ ಮಾಡೋದು, ಕೆಂಪು ಚಟ್ನಿ ಯೂಸ್ ಮಾಡ್ತಾರೆ. ಸ್ಪೆಷಲ್ ದೋಸೆ ಬಗ್ಗೆ ಹೇಳಬೇಕು ಅಂದರೆ ಕೆಂಪು ಚಟ್ನಿ ತುಂಬ ಸೂಪರಾಗಿದೆ. ಅದನ್ನು ನಾನು ಟೇಸ್ಟ್ ಮಾಡಿದ್ದೀನಿ. ಬಟ್ ಇವಾಗ ನಾನು ತೊಗೊಂಡಿರೋದು ಖಾಲಿ ಬೆಣ್ಣೆ ದೋಸೆ. ಚಟ್ನಿ ಮತ್ತು ಇದು ಆಲೂದೊಂದು ಇದು ಆ್ಯಕ್ಚುಲಿ ಮಾಡ್ತಾರೆ. ತುಂಬ ಸೂಪರಾಗಿದೆ. ನೀವೆಲ್ಲ ಟೇಸ್ಟ್ ನೋಡಿ ಬೇರೆಯವ್ರಿಗೆ ಹೇಳಿ. ಎಲ್ಲಿ ಅದೇ ಹೇಳ್ತಿರೋದಲ್ವಾ. ಈಗ ಬೇರೆ ಕಡೆನೂ ಇದೆ. ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೇ ಫೇಮಸ್ಸು, ಅದು ಫುಲ್ಲು ಕರ್ನಾಟಕದಲ್ಲಿ. ಬಟ್ ಇಲ್ಲಿ ಏನಂತಂದರೆ ತುಂಬ ಸರ್ತಿ ನಾನು ಬಂದಿದ್ದೇನೆ ಸ್ಪೆಷಲಿ ಫಾರ್ ಚಟ್ನಿ ಮಾಡ್ತಾರಲ್ವಾ. ಚಟ್ನಿ ಮಾತ್ರ ತುಂಬ ಸೂಪರಾಗಿದೆ, ತುಂಬ ಟೇಸ್ಟಿಯಾಗಿದೆ. ಅದಕ್ಕೋಸ್ಕರ ಬರಬೇಕು, ಕ್ವಾಲಿಟಿ ಆಗಿದೆ. ಅದಕ್ಕೋಸ್ಕರ ಬನ್ನಿ, ಟೇಸ್ಟ್ ಮಾಡಿ, ನಿಮಗೂ ಗೊತ್ತಾಗುತ್ತೆ. ನಾಗರಾಜ್ ಅಂತ ಸರ್ ನನ್ನ ಹೆಸರು. ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಬರ್ತೀನಿ, ಬಟ್ ಎವ್ರಿ ವೀಕೆಂಡ್ ಮಾತ್ರ ಬರ್ತೀನಿ. ಸೊ ಚೆನ್ನಾಗಿದೆ ಸರ್, ಮಾತ್ರ ಸೂಪರ್ ಟೇಸ್ಟು ಪ್ಲಸ್ ಚಟ್ನಿ, ಈ ಸಾಗು ಆಸಮ್ ಸರ್. ಇಲ್ಲಿ ಕ್ವಾಲಿಟಿ ವೈಸು, ಕ್ಲೆನ್ಲಿನೆಸ್, ಸೊ ಅಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗಿದೆ. ಪ್ರೈಸ್ ಓಕೆ ಸರ್, ರೀಸನೇಬಲ್ ಇದೆ ಕಂಪೇರ್ ಟು ಅದರ್ ಫ್ರ್ಯಾಂಚೈಸೀಸ್. ಇದು ರೀಸನೇಬಲ್ ಇದೆ, ಸೊ ಅಫೋರ್ಡಬಲ್, ಚೆನ್ನಾಗಿದೆ. ನನ್ನ ಹೆಸರು ಪ್ರಿಯಾಂಕಾ ಅಂತ. ಸೊ ನಾನು ಪ್ಲೇನ್ ಬೆಣ್ಣೆಕಾಲಿ ಟ್ರೈ ಮಾಡಿದ್ದೀನಿ. ಸೊ ಇಟ್ಸ್ ವೆರಿ ನೈಸ್. ಐ ಹ್ಯಾವ್ ಬೀನ್ ಕಮಿಂಗ್ ಹಿಯರ್ ಫ್ರಮ್ ಆಲ್ಮೋಸ್ಟ್ ತುಂಬ ದಿವಸದಿಂದ ಬರ್ತಾ ಇದ್ದೀನಿ. ಇಟ್ಸ್ ರಿಯಲಿ ನೈಸ್. ಇಟ್ಸ್ ನೈಸ್. ಟೇಸ್ಟ್ ಇಸ್ ವೆರಿ ಗುಡ್. ಪ್ರೈಸು ಇಟ್ಸ್ ರೀಸನಬಲ್. ಬೆಣ್ಣೆನೂ ಅಷ್ಟೇ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಇಟ್ಸ್ ನೈಸ್. ಇಲ್ಲ, ಇವತ್ತೇ ಫಸ್ಟ್ ಟೈಮ್ ಬಂದಿದ್ದು ಫ್ರೆಂಡ್ಸ್ ಜೊತೆ. ಈಗ ಬೆಣ್ಣೆಕಾಲಿ ಟ್ರೈ ಮಾಡ್ತಾ ಇದ್ದೀವಿ. ಪ್ರೈಸ್ ಓಕೆ, ಟೇಸ್ಟ್ ಚೆನ್ನಾಗಿದೆ. ನನ್ನ ಹೆಸರು ಸುಮಂತ್ ಅಂತ. ಟೇಸ್ಟು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಕ್ರಿಸ್ಪಿ ಆಗಿದೆ ಬೆಣ್ಣೆ ದೋಸೆ. ಬೆಣ್ಣೆ ಕೋಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಮುಂಚೆ ನಾನು ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿ ಸೇವ್ ಮಾಡ್ಕೊಂಡಿದ್ದಿದ್ದು ಜಾಗ ಇದು. ಸೊ ಅದನ್ನು ನೋಡಿಕೊಂಡು ಫಾಲೋ ಮಾಡ್ಕೊಂಡು ಬಂದಿದ್ದು. ಸೊ ತುಂಬ ಚೆನ್ನಾಗಿದೆ. ಇದು ರೀಸನೇಬಲ್ ರೇಟ್ ಕೂಡ. ಸೂಪರ್ ಆಗಿದೆ, ಚೆನ್ನಾಗಿದೆ. ನಿಮ್ಮ ಹೆಸರು? ರಾಕೇಶ್ ಅಂತ. ಸೂಪರ್ ಸರ್. ಯಾವಾಗ ಶುರು ಆಗಿತ್ತು ನಿಮ್ಮ ಹೋಟ್ಲು? ಸರ್ ಇದು ಬಂದು ನಾವು 2017 ಸ್ಟಾರ್ಟ್ ಮಾಡಿದ್ವಿ. 8 ಇಯರ್ಸ್ ಕಂಪ್ಲೀಟ್ ಆಯಿತು. ಇವಾಗ 9th ಇಯರ್ ರನ್ನಿಂಗ್ ಇದೆ ಸರ್. 9ನೇ ವರ್ಷ ಓಡ್ತಾ ಇದೆ. ಏನು ಸರ್ ನಿಮ್ಮ ಸ್ಪೆಷಲ್ ವೆರೈಟೀಸು ಏನು ಸಿಗುತ್ತೆ? ಸರ್ ಸ್ಪೆಷಲಿ ಮೇನ್ ದೋಸೆನೇ ಹೈಲೈಟು. ದೋಸೆನಲ್ಲಿ ಬೆಣ್ಣೆ ದೋಸೆ, ಬೆಣ್ಣೆ ಮಸಾಲೆ, ಓಪನ್ ದೋಸೆ, ಆಮೇಲೆ ಬೆಣ್ಣೆಕಾಲಿ, ಬೆಣ್ಣೆ ಸೆಟ್, ಸ್ಪೆಷಲ್ ಬೆಣ್ಣೆಕಾಲಿ ಆ ಥರ ಬರುತ್ತೆ. ಜನಕ್ಕೆ ಜಾಸ್ತಿ ಓಪನ್ ದೋಸೆ ಮತ್ತು ಮಸಾಲೆ ದೋಸೆ, ಪ್ಲೈನ್ ಬೆಣ್ಣೆ ದೋಸೆ ಪ್ರಿಫರ್ ಮಾಡ್ತಾರೆ. ಇಲ್ಲಿ ಓಪನ್ ದೋಸೆ ಟಾಪ್ ಸೆಲ್ಲರ್ ನಮ್ಮದು. ಸೊ ಬೆಸ್ಟ್ ಸೆಲ್ಲರ್ ಅನ್ಬೋದು. ಸೂಪರ್ ಸರ್. ಏನು ಸರ್ ಏನು ಸೀಕ್ರೆಟ್ ಮೇಂಟೈನ್ ಮಾಡ್ತೀರಾ? ಯಾಕಂದ್ರೆ ತುಂಬಾ ಜನ ಕ್ರೌಡ್ ಬರ್ತಾ ಇದ್ದಾರೆ. ಸೊ ಏನು ಸೀಕ್ರೆಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸೀಕ್ರೆಟ್ ಅಂತ ಏನೂ ಇಲ್ಲ. ಏನಂದರೆ ನಾವು ಮಾಡೋದನ್ನೆಲ್ಲ ಅಥೆಂಟಿಸಿಟಿ ಮೇಂಟೈನ್ ಮಾಡ್ತೀವಿ. ಸೊ ಮೇಯ್ನ್ ಏನಂದರೆ ದಾವಣಗೆರೆನಲ್ಲಿ ಇದು ಏನು ನಿಮ್ಗೆ ಯಾವ ಥರ ದೋಸೆ ಸಿಗುತ್ತೆ ಅದೇ ಸೇಮ್ ಇಂಗ್ರೀಡಿಯೆಂಟ್ಸ್ನೇ ಬ್ಯಾಟಾಗೂ ಯೂಸ್ ಮಾಡ್ತೀವಿ. ಆಮೇಲೆ ಪಲ್ಯ ಮತ್ತು ಚಟ್ನಿನೂ ಅಷ್ಟೇ. ವೈಟ್ ಚಟ್ನಿ, ವೈಟ್ ಪಲ್ಯನೇ ನಾವು ಕೊಡೋದು. ಸೊ ಪಲ್ಯ ಹೆಂಗೆ ದಾವಣಗೆರೆನಲ್ಲಿ ಅಥೆಂಟಿಕ್ಕಾಗಿ ಹೆಂಗೆ ಮಾಡ್ತೀವೋ ಅದೇ ಸ್ಟೈಲಲ್ಲಿ ಇರುತ್ತೆ. ಚಟ್ನಿನೂ ಅಷ್ಟೇ, ಪ್ಯೂರ್ ತೆಂಗಿನಕಾಯಿ ಚಟ್ನಿ. ಬೇರೆ ಏನು ನಾವು ಇದು ಮಾಡಲ್ಲ. ಇದ್ರ ಜೊತೆ ಕಡಲೆ ಪಪ್ಪಾಗಲಿ ಬೇರೆ ಏನೂ ಹಾಕಲ್ಲ. ಸೊ ಆ ಒಂದು ಇದರಿಂದ ಜನ ಹುಡ್ಕೊಂಬರ್ತಾರೆ. ಸೊ ಜನಕ್ಕೂ ತುಂಬ ಇಷ್ಟ ಆಗುತ್ತೆ. ಸೊ ಅವಾಗೊಂದು ರೆಗ್ಯುಲರ್ ವಿಸಿಟ್ಸು ಅಥವಾ ಅವಾಗೊಂದು ಇದೇ ನಮ್ಮ ಮೈನ್ ಬಿಸ್ನೆಸ್ ಹೈಲೈಟು. ಸೊ ಅವಾಗಿಂದನೇ ನಡೀತಾ ಇರೋದು. ಓಕೆ. ತುಂಬಾ ಜನ ರೆಗ್ಯುಲರ್ ಕಸ್ಟಮರ್ಸ್ ಇದೆ. ಸೊ ಆ ರೆಗ್ಯುಲರ್ ಕಸ್ಟಮರ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಎಲ್ಲರಿಗೂ ಹೇಳೋದು ಬೇರೆ ಬೇರೆ ವೆರೈಟೀಸ್ನು ಟೇಸ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಹೇಳಿ, ಮತ್ತು ಕೀಪ್ ಕಮ್ಮಿಂಗ್. ಆ್ಯಂಡ್ ಏನಾದರೂ ಇಷ್ಟ ಆಗಿಲ್ಲ ಅಥವಾ ಏನಾದರೂ ಇದಾಯಿತು, ನನ್ನ ಸಲ ಏನಾದರೂ ಹೆಚ್ಚು ಕಮ್ಮಿ ಆಗಿತ್ತು ಅಂದರೆ ದಯವಿಟ್ಟು ನಮ್ಗೆ ಹೇಳಿ. ಸೊ ಆ ದಿನ ಏನಾದರೂ ವೇರಿಯೇಷನ್ ಇದ್ದರೆ ನಾವು ತಿದ್ಕೊಳ್ಳೋಕೆ ಒಂದು ಚಾನ್ಸ್ ಸಿಗುತ್ತೆ. ಸೊ ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲರಿಗೂ ದಯವಿಟ್ಟು
ಬರ್ತಾಗಿ ಎಲ್ಲ ವೆರೈಟೀಸು ಟ್ರೈ ಮಾಡಿ ಫ್ರೆಂಡ್ಸ್ ಫ್ಯಾಮಿಲೀಸ್ನು ಕರ್ಕೊಂಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ಯಾಟರ್ಡೇ ಸಂಡೇಸ್ ಎಷ್ಟು ಕ್ರೌಡ್ಸ್ ಇರ್ಬೋದು ಅನ್ನೋ ಲೆಕ್ಕ ಇದೆ, ಎಷ್ಟು ಹೇಳ್ಬೋದಾ? ಸೊ ಸಾಟರ್ಡೆ ಸಂಡೇ ಫುಟ್ಫಾಲ್ಸ್ ಬಂದು ಮೋರ್ ದೆನ್ 500 ಇರುತ್ತೆ, ಒಂದೊಂದ್ಸಲ ಅಪ್ ಟು 800ವರೆಗೂ ಹೋಗುತ್ತೆ. ಸೊ ಎಸ್ಪೆಷಲಿ ಸಂಡೇಸು ಪಬ್ಲಿಕ್ ಹಾಲಿಡೇಸ್ ಅಪ್ ಟು 800ವರೆಗೂ ಹೋಗುತ್ತೆ. ಸಾಟರ್ಡೇಸ್ ಅರೌಂಡ್ 500 ಮೇಲೆ ಇದ್ದೇ ಇರುತ್ತೆ. ವೀಕ್ ಡೇಸ್ ಎಲ್ಲ ಅರೌಂಡ್ 300-400 ಮೆಂಬರ್ಸ್ ಬಂದೇ ಬರ್ತಾರೆ. ಅದು ಬಿಟ್ಟು ಆನ್ಲೈನಲ್ಲಿ ಇದ್ದೀವಿ, ಸ್ವಿಗ್ಗಿ, ಝೊಮ್ಯಾಟೊ, ಮ್ಯಾಜಿಕ್ ಪಿನ್ನು, ಆಮೇಲೆ ಇವಾಗ ಓನ್ಲಿ ಅಂತ ಒಂದು ಆ್ಯಪ್ ಬರ್ತಾ ಇದೆ. ಸೊ ಅದರಲ್ಲಿ ಇದಾಗ್ತಾ ಇದೆ, ಆನ್ ಬೋರ್ಡ್ ಆಗ್ತಾ ಇದೆ. ಆಮೇಲೆ ಬಿಟ್ಟು ಡನ್ಝೋ ಪೋರ್ಟಾಗೆಲ್ಲ ಕಸ್ಟಮರ್ಸ್ ಡೈರೆಕ್ಟಾಗಿ ಬುಕ್ ಮಾಡಿ ಆರ್ಡರ್ ಮಾಡಿ ತೊಗೊಂಡು ಹೋಗ್ತಾರೆ. ಸೊ ನಾವಿಲ್ಲಿ ಸುತ್ತಮುತ್ತ 5 ಕಿಲೋಮೀಟರ್ಸ್ ರೇಡಿಯಸ್ಸು 1000 ರುಪೀಸ್ ಎಬೋ ಆರ್ಡರ್ಸ್ ಫ್ರೀ ಡೆಲಿವರಿ ಕೊಡ್ತಾ ಇದ್ದೀವಿ. ನಾವೇ ಡೆಲಿವರಿ ಅರೇಂಜ್ ಮಾಡಿ ಅವ್ರ ಮನೆಗೆ ತಲುಪಿಸ್ತೀವಿ. ಸೊ ಆ ಥರ ಎಲ್ಲ ಆರ್ಡರ್ಸ್ ಜಾಸ್ತಿ ಬರುತ್ತೆ ವೀಕೆಂಡ್ಸಲ್ಲಿ ಮತ್ತು ಪಬ್ಲಿಕ್ ಹಾಲಿಡೇಸಲ್ಲಿ. ಎಷ್ಟು ಕಷ್ಟ ಆಯಿತು ಸರ್ ಇದು ಸ್ಟಾರ್ಟ್ ಮಾಡೋಕ್ಕೆ? ಸೊ ನಿಮ್ಮ ಏನಾದರೂ ಲೈಕ್ ಏನು ಮಾಡ್ತೀರೋದು ಏನಾದ್ರು ತಿಳಿಸ್ಬೋದಾ? ನಾನು ಬಂದು ಆ್ಯಕ್ಚುಲಿ ಮೆಡಿಕಲ್ ಬ್ಯಾಕ್ಗ್ರೌಂಡಿಂದ. ಸೊ ನಮ್ಮ ಪ್ಯಾರಾಮೆಡಿಕಲ್, ನಮ್ಮದು ಐ ಸ್ಪೆಷಲಿಸ್ಟ್, ಪ್ರೈಮರಿ ಐ ಸ್ಪೆಷಲಿಸ್ಟ್ ಅಂತಾಗೆ. ಸೊ ನಾನು ನಮ್ಮ ಮಿಸ್ಸಸ್ ಎಲ್ಲ ಅದೇ ಮಾಡ್ತಾ ಇದ್ದಿದ್ದು. ನಾವು ಪ್ರೊಫೆಷನ್ನ ಬಿಟ್ಟು ಈ ಪ್ರೊಫೆಷನ್ಗೆ ಬಂದಿರೋದು. ಸೊ ಪ್ರೊಫೆಷನ್ ಬಂದು ಅದು ಅಪ್ಪ ಅಮ್ಮಂಗೋಸ್ಕರ ಓದಿದ್ವಿ ಮಾಡಿದ್ವಿ ಎಲ್ಲ ಆಗಿತ್ತು. ಬಟ್ ಅಂದ್ರೂ ಲೈಕ್ ಫೀಲ್ಡಲ್ಲಿ ಸ್ವಲ್ಪ ಕಾರ್ಪೊರೇಟ್ ಪಾಲಿಟಿಕ್ಸು ಅದು ಇದು ಇಷ್ಟ ಆಗದೆ ಇರೋದಕ್ಕೆ ಸರಿ ನಮ್ಮದೇ ಓನ್ ಬಿಸ್ನೆಸ್ ಇರಲಿ ಅಂತ ನಾವು ಹೋಟ್ಲಿಗೆ ಬಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಏನಂದರೆ ಲೈಕ್ ಬರೋದಕ್ಕೆ ಮುಂಚೆ ನಾವು 2 ಬಿಸ್ನೆಸ್ಗೆ ಕೈ ಹಾಕಿ ಕೈ ಸುಟ್ಕೊಂಡು ಆಮೇಲೆ ಬಂದಿದ್ದು. ಆ್ಯಕ್ಚುಲಿ ಇದು ನಮ್ಮ 3ನೇ ಬಿಸ್ನೆಸ್ ಇದೆ ಕೈ ಹಿಡ್ದಿರೋದು. ಸೊ ಮುಂಚೆ ಒಂದು ಹೋಟೆಲ್ಲು ಕೈ ಕೊಡ್ತು, ಆಮೇಲೆ ಇನ್ನೊಂದು ಸ್ಪೋರ್ಟ್ಸ್ ಬಿಸ್ನೆಸ್ ಮಾಡಿದ್ವಿ. ಸೊ ಅದು ಕೋವಿಡಿಂದ ಅದು ಕೂಡ ಹಾಳಾಯಿತು. ಸೊ ಅದಾದಮೇಲೆ ಇದು 3ನೇ ಬಿಸ್ನೆಸ್ ಏನು ಮಾಡಿದ್ವಿ, ಇದರಲ್ಲೇ ಕಂಟಿನ್ಯೂ ಆಗಿ ಇದನ್ನು ಇದು ಮಾಡ್ಕೊಂಡು ಫ್ಲರಿಶ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೂಪರ್ ಸರ್, ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದೀರಲ್ಲ ಸರ್. ಡೆಫಿನೆಟ್ಲಿ ಜನ ಅಂತೂ ತುಂಬ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ನಿಮ್ಮನ್ನ ಅಂತ ಹೇಳ್ತೀನಿ. ಸರ್ ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಟೈಮಿಂಗ್ಸು ಬೆಳಗ್ಗೆ 7 ನೈಟ್ 9 ತನಕ ಕಂಟಿನ್ಯೂಸ್ ಇರುತ್ತೆ. ಮಂಡೇ ಮತ್ತು ವೆಡ್ನೆಸ್ಡೇ ಟು ಸಂಡೇ. ಟ್ಯೂಸ್ಡೇಸ್ ಬಂದು ಮಂತ್ಲಿ ಫಸ್ಟ್ ಟ್ಯೂಸ್ಡೇ ಹಾಲಿಡೇ. ಸೊ ಮಂತ್ಲಿ ಫಸ್ಟ್ ಟ್ಯೂಸ್ಡೇ ಹಾಲಿಡೇ ಇರುತ್ತೆ. ಆಮೇಲೆ ಬೇರೆ ಟ್ಯೂಸ್ಡೇಸು ಹಾಫ್ ಡೇ ಇರುತ್ತೆ. ಬೆಳಗ್ಗೆ 7 ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ. ಬೇಗ ಎಲ್ಲ ದಿವಸ ಕಂಟಿನ್ಯೂಸ್ ಫುಲ್ ಡೇ ದೋಸೆ ಸಿಗುತ್ತೆ. ಕಸ್ಟಮರ್ಸ್ ಎಲ್ಲ ಕೇಳ್ತಾರೆ ಮಧ್ಯಾಹ್ನದ ದೋಸೆ ಸಿಗಲ್ಲ, ಅಲ್ಲಿ ಎಲ್ಲ ಕಡೆ ಓಡಾಡ್ತೀವಿ ಎಲ್ಲೂ ಸಿಗಲ್ಲ ಅಂತ. ಸೊ ಅದರಿಂದ ನಾವೇನು ಮಾಡಿದ್ವಿ, ಫುಲ್ ಡೇ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಫುಲ್ ಡೇ ಓಪನ್ ಬಿಟ್ಟು ದೋಸೆ ಬಿಟ್ಟು ಬೇರೆ ಐಟಮ್ಸು ಇದೆ. ಸೊ ದೋಸೆ ಮತ್ತು ಮೇಯ್ನ್ ನಮ್ಮದು ತಟ್ಟೆ ಇಡ್ಲಿ, ಬೆಣ್ಣೆ ಪುಡಿ ತಟ್ಟೆ ಇಡ್ಲಿ, ಆಮೇಲೆ ಪಡ್ಡು, ಗಿರ್ಮಿಟ್ಟು, ಉದ್ದಿನ ವಡೆ, ಮಸಾಲೆ ವಡೆ, ಬಜ್ಜಿ, ಬೋಂಡಾ. ಸೊ ಇದೆಲ್ಲ ಐಟಮ್ಸು ಮಾಡ್ತೀವಿ. ಅದು ಬಿಟ್ಟು ರೈಸ್ ಬಾತ್ ಬಂದು ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಸ್ಯಾಟರ್ಡೇ ಸಂಡೇ ಸ್ಪೆಷಲ್ ರೈಸ್ ಬಾತ್ ಅಂತ ಮಾಡ್ತೀವಿ. ಅದರಲ್ಲಿ ಏನಂದರೆ ಮಶ್ರೂಮ್ ಬಿರಿಯಾನಿ, ಗೀ ರೈಸು, ಜೀರಾ ರೈಸು, ವೆಜ್ ದಮ್ ಬಿರಿಯಾನಿ, ಪನ್ನೀರ್ ಬಿರಿಯಾನಿ. ಸೊ ಆ ಥರ ಇಷ್ಟು ವೆರೈಟೀಸ್ ಬಂದು ಸ್ಯಾಟರ್ಡೇ ಸಂಡೇ ಸಿಗುತ್ತೆ. ನಾರ್ಮಲ್ ಡೇಸಲ್ಲಿ ಮೆಂತ್ಯ ಪಲಾವು, ಕ್ಯಾಪ್ಸಿಕಮ್ ಪಲಾವು, ಟೊಮೆಟೊ ಬಾತು, ಪುದೀನ ಬಾತು, ಆ ಥರ ವೆರೈಟೀಸ್ ಮಾಡ್ತಾ ಇರ್ತೀವಿ. ಸೂಪರ್ ಸರ್. ನಿಮ್ಮ ಹೋಟೆಲ್ ಹೆಸರು ಹೇಳಿ ಸರ್, ಹೆಸರು ಹೇಳಿ ಅಡ್ರೆಸ್ ಕೂಡ ತಿಳಿಸ್ಕೊಡಿ ಸರ್. ಇದು ಮಾರುತಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಕತ್ರಿಗುಪ್ಪೆನಲ್ಲಿ ಲೊಕೇಟ್ ಆಗಿರೋದು. ಕತ್ರಿಗುಪ್ಪೆ ವಾಟರ್ ಟ್ಯಾಂಕ್ ರೋಡು. ನೀವು ಕತ್ರಿಗುಪ್ಪೆ ಸೈಡ್ ರಿಂಗ್ ರೋಡ್ ಕಡೆಯಿಂದ ಬಂದರೆ ಕಾಮಾಖ್ಯ ಥಿಯೇಟ್ರ್ ಆದಮೇಲೆ ಸಿಗ್ನಲ್ ರೈಟ್ ತೊಗೊಂಡು ಒಳಗಡೆ ಆಚ್ ಹತ್ರ ಬರಬೇಕು. ಆಚಿಂದ ನಿಮಗೆ ರಾಮ ಮಂದಿರ ರೋಡ್ ಅಂತ ಸಿಗುತ್ತೆ, ವಾಟರ್ ಟ್ಯಾಂಕ್ ರೋಡು. ಕಡೆ ಹೊಸಕೆಗಳಿಂದ ಕಡೆ ಬರೋವಾಗೂ ವಾಟರ್ ಟ್ಯಾಂಕ್ ರೋಡಿಗೆ ಕನೆಕ್ಟ್ ಆದರೆ ಪಾರ್ಕ್ ಆದಮೇಲೆ ಬರುತ್ತೆ. ಸೊ ಪಾರ್ಕ್ಗೂ ಮತ್ತು ಅಲ್ಲಿರೋ ರಾಮ ಮಂದಿರ ಆಚ್ ಮಧ್ಯದಲ್ಲಿ ನಮ್ಮ ಹೋಟೆಲ್ ಬರುತ್ತೆ. ಓಕೆ ಸೂಪರ್ ಸರ್. ಇದೇ ಥರ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಲಿ ಅಂತ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಆ್ಯಂಡ್ ಬೆಸ್ಟ್ ವಿಶಸ್. ಶೋರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವ್ರ ಹತ್ರ ಫಾಸ್ಟ್ ಮೂವಿಂಗ್ ಆದಂಥ ಓಪನ್ ದೋಸೆ ತೊಗೊಂಡಿದ್ದೀವಿ. ಇದಕ್ಕೆ ಮಾತ್ರ ನಿಮಗೆ ಗಟ್ಟಿ ಚಟ್ನಿ ಬರುತ್ತೆ. ಆ್ಯಂಡ್ ಪಕ್ಕದಲ್ಲಿ ನೋಡೋಕೋರೆ ಬೆಣ್ಣೆ ಮಸಾಲೆ ದೋಸೆ ಕೂಡ ಇದೆ. ಆ್ಯಂಡ್ ಇಲ್ಲಿ ನೋಡೋಕೋರೆ ನಿಮಗೆ ಸೆಟ್ ದೋಸೆ ಕೂಡ ಇದೆ. ಸೆಟ್ ದೋಸೆ ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ಬೆಣ್ಣೆ ದೋಸೆ, ಇದಕ್ಕೋಸ್ಕರನೇ ಜನ ಬರೋದು. ಪಕ್ಕದಲ್ಲಿ ನೋಡೋಕೋರೆ ಸ್ಪೆಷಲ್ ಖಾಲಿ, ಒಳಗೆ ಪುಡಿ ಎಲ್ಲ ಇರುತ್ತೆ, ಸ್ಪೆಷಲ್ ಖಾಲಿ. ಸೊ ಇಷ್ಟು ವೆರೈಟೀಸ್ನ ಆರ್ಡರ್ ಮಾಡಿದ್ದೀವಿ. ಸೊ ಇದನ್ನೆಲ್ಲ ಟೇಸ್ಟ್ ಮಾಡೋಣ. ಗೈಸ್ ಆ್ಯಕ್ಚುಲಿ ನೋಡೋಕೋರೆ ನಾವು ಎಲ್ಲ ಸ್ಟೈಲ್ ದೋಸೆ ತೊಗೊಂಡಿದ್ದೀವಿ. ಫಸ್ಟು ಬೆಣ್ಣೆ ದೋಸೆನೇ ಹೋಗೋಣ. ಸೊ ಇಷ್ಟು ನೋಡೋಕೋರೆ ಬೆಣ್ಣೆ ದೋಸೆ ನೋಡಬಹುದು, ಸೂಪರಾಗಿದೆ ನೋಡಿ. ಕನ್ಸಿಸ್ಟೆನ್ಸಿ ರೈಟಿಗೆ, ಆ ಪಲ್ಯ ಮತ್ತು ಚಟ್ನಿ 2 ಕಾಂಬಿನೇಷನ್ ಹೋಗಬೇಕು. ಸೂಪರ್. ಬೆಣ್ಣೆ ದೋಸೆನೇ ಟಾಪ್ ನಾಚ್ ಆಗಿದೆ. ಮೇಯ್ನ್ಲಿ ಚಟ್ನಿ ಇವಾಗ ಗೊತ್ತಾಗ್ತಿದೆ ಏನಕ್ಕೆ ಚಟ್ನಿ ಅಷ್ಟೊಂದು ಫೇಮಸ್ ಅಂತ ಅಂದ್ಬಿಟ್ಟು. ಚಟ್ನಿ ಅದು ಸಿಕ್ಕಾಪಟ್ಟೆ ಸ್ಪೈಸಿ ಆಗಿದೆ, ಒಳ್ಳೆ ಮಸಾಲ ಅಂತಲೇ ಹೇಳ್ಬೋದು. ಸೊ ಪಕ್ಕದಲ್ಲೇ ನೋಡೋಕೋರೆ ಇದಿತ್ತು, ಮಸಾಲ ದೋಸೆ. ಆ್ಯಕ್ಚುಲಿ ನೋಡೋಕ್ರೆ ಬ್ರೇಕ್ ಆಗಿರುತ್ತೆ. ನಾವು ಇನ್ಸ್ಟಾಗ್ರಾಮ್ಗೂ ಶೂಟ್ ಮಾಡ್ತಿದ್ವಿ, ನಿಮ್ಗೆ ಎಲ್ಲರೂ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ತಾ ಇದ್ದೀರಲ್ಲ, ಸೊ ಅಲ್ಲೂ ಶೂಟ್ ಮಾಡ್ತಿದ್ವಿ. ಸೊ ಹಾಗಾಗಿ ಹಿಂಗಾಗಿದೆ. ಅದು ಜೊತೆಗೆ ಆಲೂಗಡ್ಡೆ ಪಲ್ಯ, ಲೈಟಾಗಿ ಆ ಚಟ್ನಿ ನೋಡಿ. ಈ ದೋಸೆ ಅಂತೂ ಕ್ರಿಸ್ಪಿ ಆಗಿದೆ.
ಆಚೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಎಲ್ಲದಕ್ಕೂ ಆ ಚಟ್ನಿ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಯಾವ್ದು ತೊಗೊಳ್ಳೋಣ ಅಂತಂದರೆ ಓಪನ್ ದೋಸೆ ಅಂತಂದರೆ ನೋಡಿ ಫುಲ್ಲು ಪುಡಿ ಎಲ್ಲ ಹಾಕಿ ಆ ಟೆಕ್ಸ್ಚರ್ ನಿಮ್ಗೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಪುಡಿ ಹಾಕಿದ್ದಾರೆ. ಬೆಣ್ಣೆ ಎಲ್ಲದಕ್ಕೂ ನೋಡ್ತಾರೆ ಬೆಣ್ಣೆ ಅಂತೂ ಕಂಪಲ್ಸರಿ ಇರುತ್ತೆ. ಇದಕ್ಕೆ ಯೂಶ್ವಲಿ ನೋಡ್ತಾರೆ ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ತಗೊಂಡು ಒಂದು ಬೈಟು. ಗಟ್ಟಿ ಚಟ್ನಿ ಇನ್ನೂ ನೆಕ್ಸ್ಟ್ ಲೆವೆಲ್ ಇದೆ. ನಾರ್ಮಲ್ ಚಟ್ನಿಗಿಂತ ಗಟ್ಟಿ ಚಟ್ನಿ ನೆಕ್ಸ್ಟ್ ಲೆವೆಲ್. ಓಪನ್ ದೋಸೆ ಮಾತ್ರ ಕೊಡ್ತಾರೆ ನೆಕ್ಸ್ಟ್ ಲೆವೆಲು. ಪಲ್ಯನೇ ಬೇಡ, ಓಪನ್ ದೋಸೆಗೆ ಗಟ್ಟಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು, ಸೂಪರು. ಸೆಟ್ ದೋಸೆಯಲ್ಲಿದೆ. ಸೆಟ್ ದೋಸೆನೂ ಹಂಗೆ ತೊಗೊಂಡು ಸಾಫ್ಟ್ ಸೆಟ್ ದೋಸೆ. ಒಂದು ಪ್ಲೇಟಿಗೆ 3 ದೋಸೆ ಬರುತ್ತೆ. ಇದಕ್ಕೆ ಆಲೂಗಡ್ಡೆ ಪಲ್ಯ, ಬರೀ ಆಲೂಗಡ್ಡೆ ಪಲ್ಯನೂ ಟ್ರೈ ಮಾಡೋಣ. ತೊಗೊಂಡು ನೋಡಿ, ಕಲರ್ ಏನು ಹಾಕಲ್ಲ, ಟರ್ಮರಿಕ್ಕೆ ಹಾಕಲ್ಲ. ಸೂಪರ್. ಬಟ್ ಸೆಟ್ ದೋಸೆಗೆ ನೋಡ್ಕೊರೆ ಬೆಣ್ಣೆ, ಆ ಬೆಣ್ಣೆ ಫ್ಲೇವರ್ ಎಲ್ಲದರಲ್ಲೂ ಗೊತ್ತಾಗುತ್ತೆ ಗೈಸ್. ಮೇಯ್ನ್ಲಿ ಇನ್ನೂ ಆ ಸ್ಪೈಸಿ ನನಗೆ ಹಾಗೆ ಟ್ರಾವೆಲ್ ಆಗ್ತಾ ಇದೆ ಅಂತಲೇ ಹೇಳಬೇಕು. ಸೂಪರ್. ಇದು ಸ್ಪೆಷಲ್ ಖಾಲಿ ದೋಸೆ ಅಂತ ಹೇಳ್ಬೇಕಾದ್ರೆ ಸ್ಪೆಷಲ್ ಖಾಲಿ ಅಂದ್ಬಿಟ್ಟು ಪುಡಿ ಎಲ್ಲ ಹಾಕಿ ಕೊಡ್ತಾರೆ. ಸೊ ಹಾಗಾಗಿ ಇದು ಸ್ಪೆಷಲ್ ಖಾಲಿ ಅಂತ ಕರೀತಾರೆ. ಲೈಟಾಗಿ ಚಟ್ನಿ ಮಾತ್ರ ಟ್ರೈ ಮಾಡೋಣ. ಚಟ್ನಿ ದೋಸೆ ಹಿಂಗೆ ಅಲ್ಟಿಮೇಟು. ಸಿಕ್ಕಾಪಟ್ಟೆ ಸೂಪರಾಗಿದೆ. ಒಂದು ದೋಸೆ ಆರ್ಡ್ರ್ ಮಾಡಬೇಕು ಅಂತ ಬಂದರೆ ಡೆಫಿನೆಟ್ಲಿ ಒಂದು 4-5 ದೋಸೆ ತಿಂದ್ಬಿಟ್ಟು ಮನೆಗೆ ಹೋಗ್ತೀರಾ. ಅಷ್ಟೊಂದು ಕ್ವಾಲಿಟಿಯಾಗಿ ಚಟ್ನಿಗೋಸ್ಕರನೇ ಬರಬೇಕು. ತುಂಬಾ ಸೂಪರ್. ನಾನು ಐಲಿ ರೆಕಮೆಂಡೆಡ್ ಪ್ಲೇಸು ನಿಯರ್ ಬನಶಂಕರಿ ಅಂತಲೇ ಹೇಳ್ತೀನಿ. ಚೆಕ್ಔಟ್ ಮಾಡಿ. ಸೊ ನೆಕ್ಸ್ಟ್ ಇರೋ ಹತ್ರ ಇಡ್ಲಿ ವಡೆ ಗೀ ರೈಸ್ ಎಲ್ಲ ಇರುತ್ತೆ, ಅದನ್ನು ಕೂಡ ಟ್ರೈ ಮಾಡೋಣ. ಈ ಇಡ್ಲಿಗೆ ಸಿಕ್ಕಾಪಟ್ಟೆ ಸಾಫ್ಟಾಗಿರೋ ಒಂದು ಇಡ್ಲಿನ ಕೇಕ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಸಾಫ್ಟಾಗಿದೆ ನೋಡಿ. ಇಲ್ಲಿ ಫುಲ್ಲು ಪುಡಿ ಎಲ್ಲ ಹಾಕಿ ಒಂದು ಟೆಕ್ಸ್ಚರೇ ರೆಡಿ ಆಗಿದೆ ಅಂತಲೇ ಹೇಳಬೇಕು. ಸೊ ಇದಕ್ಕೆ ಯೂಶ್ವಲಿ ಇವರ ಚಟ್ನಿ ಅಂತೂ ನನಗೆ ತುಂಬಾ ಇಷ್ಟ ಆಗಿದೆ. ತಗೊಂಡು ಒಂದು ಬೈಟ್ ಹೋಗೋಣ. ಸೂಪರ್. ತಟ್ಟೆ ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ. ಬಟ್ ಇಲ್ಲಿ ಫಾಸ್ಟ್ ಮೂವಿಗೆ ದೋಸೆ, ಬಟ್ ಆದರೂ ಕೂಡ ಇಡ್ಲಿ ಲವರು ಬಂದು ಟ್ರೈ ಮಾಡಿ, ಸೂಪರಾಗಿರುತ್ತೆ. ಆ್ಯಂಡ್ ಆಲ್ಸೋ ರೈಸ್ ಬಾತು ಕೂಡ ಇದೆಯಲ್ಲ, ಸೊ ರೈಸ್ ಬಾತ್ನೂ ಕೂಡ ಲೈಟಾಗಿ ಟ್ರೈ ಮಾಡೋಣ. ಗೀ ರೈಸು ಒಂದು ಪೋರ್ಷನ್ ಕೊಟ್ಟಿರ್ತಾರೆ, ಇದಕ್ಕೆ ಕುರ್ಮಾನು ಕೂಡ ಕೊಟ್ಟಿರ್ತಾರೆ. ನಾವು ಲೈಟ್ ಕುರ್ಮಾನು ಹಾಕ್ಕೊಳ್ಳೋಣ ಈ ಸತಿ. ಲೈಟ್ ಕುರ್ಮಾನ ಹಾಕ್ಕೊಂಡು ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡು ಒಂದು ಬೈಟ್ ಹೋಗೋಣ. ಇದೆಲ್ಲ ಬೇಡ. ಸೂಪರ್ ಕಾಂಬಿನೇಷನ್ ರೈಸ್, ಒಳ್ಳೆ ಗೀ ರೈಸು. ಅದಕ್ಕೆ ನೋಡೋಕೋರೆ ಕುರ್ಮಾನು ಕೂಡ ಕೊಟ್ಟಿದ್ದಾರೆ. ಇವರ ಕಾಂಬಿನೇಷನ್ನೇ ಆ್ಯಕ್ಚುಲಿ ಮೇಯ್ನ್ ಕೋರ್ಸ್ ಇದೆ. ಕಾಂಬಿನೇಷನ್ ಇನ್ನೂ ಹಿಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಪಕ್ಕದಲ್ಲಿ ಹಂಗೆ ಪಡ್ಡು ಇದೆಯಲ್ಲ, ಸೊ ಪಡ್ಡು ನೋಡೋಕೋರೆ ಅವಾಗೆ ಇತ್ತು. ಐಡಿಗೆ ಈ ಚಟ್ನಿ, ರೆಡ್ ಚಟ್ನಿ, ಕೆಂಪು ಚಟ್ನಿ ಜೊತೆ ವಾವ್ ಸೂಪರ್. ಕೆಂಪು ಚಟ್ನಿ ಒಳ್ಳೆ ಮ್ಯಾಚ್ ಕೊಡೋದು ಅಂತಲೇ ಹೇಳ್ಬೇಕು. ಆ್ಯಂಡ್ ಪಡ್ಡುನೂ ಕೂಡ ಕ್ಲೀನಾಗಿ ಮಾಡಿದ್ದಾರೆ. ಫಾಸ್ಟ್ ಮೂವಿಂಗು ಪಡ್ಡುನೂ ಅಷ್ಟೇ. ಜಾಸ್ತಿ ಜನ ಬಂದ್ಬಿಟ್ಟು ದೋಸೆ ಪಡ್ಡು ತಿಂತಾನೆ ಇದ್ದಾರೆ. ನೈಸ್. ಇವಾಗ ದಾವಣಗೆರೆ ಸ್ಪೆಷಲು ಗಿರ್ಮಿಟ್ ನೋಡಿ. ತಗೊಂಡು ಸೂಪರ್. ಪಕ್ಕ ಮಸ್ಟರ್ಡ್ ಟ್ರೈ. ಎಲ್ಲನೂ ನೋಡಿದ್ರೆ ಮಸ್ಟರ್ಡ್ ಟ್ರೈ ಥರ ಇರುತ್ತೆ. ಬಟ್ ನನಗೆ ಸ್ಪೆಷಲಿ ದೋಸೆ ಅಂತೂ ನೆಕ್ಸ್ಟ್ ಲೆವೆಲು. ಖಂಡಿತ ಟ್ರೈ ಮಾಡಿ. ದೋಸೆ ಆದಮೇಲೆ ಓಕೆ ಏನಾದರೂ ಟ್ರೈ ಮಾಡಬೇಕು ಅಂತ ಅನ್ಸಿದ್ರೆ ಗೀ ರೈಸ್ ಇರುತ್ತೆ, ಇಡ್ಲಿ ಇರುತ್ತೆ, ಗಿರ್ಮಿಟ್ಟು ಪಡ್ಡು ಅಂತ ಅಂದ್ಬಿಟ್ಟು ಆರಾಮಾಗಿ ತಿನ್ಬಿಟ್ಟು ಮನೆಗೆ ಹೋಗ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ದೋಸೆ ಲವರ್ಸ್, ದಾವಣಗೆರೆ ಬೆಣ್ಣೆ ದೋಸೆನ ಮಿಸ್ ಮಾಡ್ತಾರಲ್ಲ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಕನ್ಸಲ್ಟ್ ಮಾಡಿ. ಅವಾಗೆ ನಾನು ಒಳ್ಳೆಯ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ಸಲ್ಲಿ ಬರ್ತಾ ಇರುತ್ತೆ. ಸೊ ಎಸ್, ನಾಳೆ ಇನ್ನೊಂದು ವಿಡಿಯೋ ಸಿಗೋಣ. ಅಂಟಿಲ್ ನೆಕ್ಸ್ಟ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಇಲ್ಲ. ಬಾಯ್.